ಈಗ ಇದು ಜಾತಿ ಗಣತಿನೇ ನಿಜ ಅಂತ ಇಟ್ಕೊಳ್ಳೋಣ, ಮುಂದೆ ಜಾತಿ ಗಣತಿ ಮಾಡಿದರೂ ಕೂಡ ನಮಗಿರುವಂಥ ಜನರಲ್ ನಾಲೆಜ್ ಪ್ರಕಾರ ಸಂಖ್ಯೆ ಹೆಚ್ಚೇ ಇರುತ್ತೆ. ಈಗ 2ನೇ ಸ್ಥಾನ ಯಾರು 3ನೇ ಸ್ಥಾನ ಯಾರು ಅನ್ನೋದ್ರಲ್ಲಿ ಪ್ರಬಲ ಸಮುದಾಯಗಳ ನಡುವೆ ಒಂದು ಇರ್ಬೋದು, ಲಿಂಗಾಯತರು ಮತ್ತು ಒಕ್ಕಲಿಗರ ನಡುವೆ ಒಂದು ಜಟಾಪಟಿ ಆಗ್ಬೋದು. ಬಟ್ ಫಸ್ಟ್ ಪ್ಲೇಸ್ ಅಂತೂ ನಿಮಗೆ ಅಂತ ಇಟ್ಕೊಳ್ಳಿ, ಆಯ್ತಾ. ಈಗ ಮುಖ್ಯಮಂತ್ರಿ ಬದಲಾವಣೆ ಮಾಡುವಂಥ ಸಮಯ ಬಂದಿದೆ. ಅದಕ್ಕೋಸ್ಕರ DK ಶಿವಕುಮಾರ್ ಅವರು ಮತ್ತು ಲಿಂಗಾಯತ ಸಮುದಾಯದ MB ಪಾಟೀಲ್ ಮತ್ತು ಇದು ಏನೋ ಪರಿಶಿಷ್ಟ ಪಂಗಡದ ಸತೀಶ್ ಜಾರಕಿಹೊಳಿ ಅವರೆಲ್ಲ ರೇಸಲ್ಲಿದ್ದಾರೆ. ದೇ ಆರ್ ವೋಕಲ್ ಅಬೌಟ್ ಇಟ್, ನಾವು ಆಗಬೇಕು ಅಂತ. ಸೊ ಇದನ್ನೇ ಆಧಾರವಾಗಿಟ್ಕೊಂಡು ನೀವು ಪರಿಶಿಷ್ಟ ಜಾತಿಗೆ ಸೇರಿದಂಥ ಜನ ಸಮುದಾಯದವರು ಯಾರಾದರೂ ಒಬ್ಬರಾದರೂ ನೀವು ಮಾತಾಡ್ತಾ ಇದ್ದೀರಾ, ಪರಮೇಶ್ವರ ಅವರಾಗಲಿ ಖರ್ಗೆ ಅವರಾಗಲಿ ಅಂತ, ನೀವು ಒಬ್ಬರಾದರೂ ಇಷ್ಟು ಪ್ರಬಲವಾಗಿ ನೀವು ಯಾರಾದರೂ ಮಾತಾಡ್ತಾ ಇದ್ದೀರಾ ಸರ್ ನೀವು? ಆಯಿತು, ಸಿದ್ದರಾಮಯ್ಯನವರು ಆಯಿತು, ಈ ಜಾತಿ ಗಣತಿಯ ಪ್ರಕಾರ ಈಗ ದೇ ಡಿಸರ್ವ್ ಅಂತ ಇಟ್ಕೊಳ್ಳಿ. ಒಬ್ಬ ಮುಖ್ಯಮಂತ್ರಿ ಮಾಡಬಹುದಾದಂಥ ಎಲ್ಲ ಸಾಧ್ಯತೆಗಳು ಮಾಡಕ್ಕೆ ಒಪ್ಕೋತಾರ ಹಾಗಾದ್ರೆ ಸಿದ್ದರಾಮಯ್ಯನವರು? ಈ ಪ್ರಶ್ನೆ ಬಂದಾಗ ಖಂಡಿತವಾಗ್ಲೂ ಮೊದಲಿಂದಲೂ ಕೂಡ ದಲಿತ ಮುಖ್ಯಮಂತ್ರಿ ಬೇಕಾಗತಕ್ಕಂಥ ದೊಡ್ಡ ಧ್ವನಿ ಇದೆ. ಯಾರೋ ನಮ್ಮ ಪರಮೇಶ್ವರನ್ನ ಮಾಡಿ ಅನ್ನೋಂಥದ್ದು ಪ್ರಶ್ನೆ ಬಂತು, ಖರ್ಗೆ ಅವ್ರನ್ನ ಮಾಡಿ ಅನ್ನೋ ಪ್ರಶ್ನೆ ಬಂತು, ಅಥವಾ ಯಾರಾದರೂ ಒಬ್ಬರನ್ನ ದಲಿತರನ್ನ ಮಾಡಿ ಅನ್ನೋಂಥ ಪ್ರಶ್ನೆ ಬಂತು. ಆದರೆ ದೊಡ್ಡ ದುರಂತ ಏನಪ್ಪ ಆಗಿದೆ ಅಂದರೆ, ಈಗ ನಾವು ಹೇಳ್ಕೊಳಕ್ಕೆ ಸಮುದಾಯಗಳು ಹೇಳೋದಕ್ಕೆ ರೆಡಿ ಇದ್ದಾರೆ, ಆದರೆ ಅವರೇ ಇದಾರಲ್ಲ ಅವರೇ ಹೇಳ್ಕೊಳಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಪಕ್ಷದ ಹೈಕಮಾಂಡ್ ಅನ್ನೋ ಕಲ್ಚರ್ ಇದೆಯಲ್ಲ, ಅದು ನಾನು ಇವತ್ತು ಮಾಧ್ಯಮದ ಮುಂದೆ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ನಾನೊಬ್ಬ ಪ್ರಭಾವಿ ದಲಿತ ರಾಜಕಾರಣಿನ ಭೇಟಿ ಮಾಡಿದಾಗ ಅವ್ರು ಹೇಳಿದಂಥ ಮಾತೇನು ಗೊತ್ತಾ, ಹಿಂಗೆ ಹೋಗ್ತಾ ಹೇಳಿದಾಗ ಯಾರೋ ಹೇಳಿದ್ರು ಏನಂತ ಗೊತ್ತಾ, ನಮ್ಮ ಜೊತೆ ಯಾರೋ ಓದಂಥ ಹುಡುಗರು ಒಬ್ಬರು ಹೇಳಿದ್ರು, ಸರ್ ಕಾಂಗ್ರೆಸ್ಸಲ್ಲಿ ದ ಮೋಸ್ಟ್ ಸೀನಿಯರ್ ಇದ್ದೀರಿ ನೀವು ಮುಖ್ಯಮಂತ್ರಿ ಕ್ಯಾಂಡಿಡೇಟು, ನೀವು ಮುಖ್ಯಮಂತ್ರಿ ಆಗ್ಬೇಕಂದ ತಕ್ಷಣ ಯಪ್ಪ ಆ ಕಡೆ ಈ ಕಡೆ ಹಿಂಗೆ ನೋಡ್ಬಿಟ್ಟು ಹಿಂಗೆಲ್ಲಾದ್ರೂ ಹೇಳ್ಬಿಟ್ರಪ್ಪ ಇದು ಅಂದರು. ಯಾಕೆ ಅಂದರೆ ಸೋಲಿಸ್ಬಿಡ್ತಾರೆ ನನ್ನ ಬೇರೆಯವರೆಲ್ಲ ಮೇಲ್ಜಾತಿಯವರು ಒಂದು. ಆಮೇಲೆ ಎರಡನೇದು, ನಮ್ಮ ಪಕ್ಷಗಳು ನಮ್ಮನ್ನು ಮಾಡೋದಕ್ಕೆ ರೆಡಿ ಇಲ್ಲ. ಯಾಕೆ ಅಂದರೆ ಉದಾಹರಣೆ ಕೊಟ್ಟಿದ್ದವರು ಪಂಜಾಬದ ಎಕ್ಸಾಂಪಲ್ ಕೊಟ್ಟರು. ಅಲ್ಲೊಬ್ಬ ದಲಿತನ ಮುಖ್ಯಮಂತ್ರಿ ಅಂತೇಳಿ ಪ್ರೊಜೆಕ್ಟ್ ಮಾಡಿದಾಗ ಕಾಂಗ್ರೆಸ್ನ ಅಡ್ರೆಸ್ ಇಲ್ದಂಗೆ ಮಾಡ್ಬಿಟ್ರಲ್ಲಿ. ಸರಿ, ಹಂಗಾದ್ರೆ ಇದನ್ನ ತಾಂಡಾಗ ತಿಪ್ಪೆಗೆ ಹಾಕೋಣ ಬಿಡಿ ಸರ್, ಏನಾಯ್ತು? ಇದು ಪಕ್ಷಗಳ ಮನಸ್ಥಿತಿ. ಅವ್ರಿಗೆ ಪಕ್ಷ ಬೇಕಾಗಿಲ್ಲ ಮೇಡಮ್, ಅವ್ರಿಗೆ ಇದಕ್ಕೇನ್ ಮಹತ್ವ ಇದೆ? ಪಕ್ಷ ಬೇಕಾಗಿಲ್ಲ ಅವ್ರಿಗೆ. ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳ ಫೂಲ್ ಮಾಡ್ಲಿಕ್ಕೆ ಅಷ್ಟೇ.